ಅವ್ವ ಅಪ್ಪನ ನೋಡಂಗಿಲ್ಲ, ಭಿಕ್ಷಾ ಬೇಡಕಚ್ಚನ ತಗೊಂಡು ಏನು ಮಾಡೋದು? ಈ ವಿದ್ಯಾ ಎಂಥದಿರ್ಬೇಕಂದ್ರೆ ಇನ್ನೊಬ್ಬರ ಕಣ್ಣೀರನ್ನು ಒರೆಸೋ ವಿದ್ಯಾ ಇರಬೇಕು. ಬಡವರ ದಯೆ, ಬಡವರಲ್ಲಿರ್ತಕ್ಕಂಥ ಬಡತನವನ್ನು, ಅವರಲ್ಲಿರ್ತಕ್ಕಂಥ ನೋವನ್ನು, ಅವರಲ್ಲಿರ್ತಕ್ಕಂಥ ಕಷ್ಟವನ್ನು ಗುರುತಿಸಿ ಅವರಿಗೇನು ಅವಶ್ಯಕತೆ ಅದನ್ನೋದನ್ನು ನೋಡಿ ಅವ್ರಿಗೊಂದಿಟ್ಟು ಸಹಾಯ ಮಾಡ್ತಿದ್ದೆ ಅಂದ್ರೆ ಇದಕ್ಕಿಂತಲೂ ದೊಡ್ಡ ವಿದ್ಯಾ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಂತಹ ವಿದ್ಯೆಯನ್ನು ಕಲಿಬೇಕು. ನಾವು ಸಾಧನೆಯನ್ನೂ ಮಾಡಬೇಕು, ಸಾಧಿಸೋದನ್ನೂ ಮಾಡಬೇಕು. ವಿದ್ಯೆಗಳು ಕೇವಲ ಹೊಟ್ಟೆಗಾಗಿ ಇರಬಾರದು, ಸ್ವಾರ್ಥಕ್ಕಾಗಿ ಇರಬಾರದು. ಕಾಕು ಪೋಕು ವಿದ್ಯೆಗಳು ಅನೇಕ ವಿದ್ದೊಡೇನು. ಜಗತ್ತಿನೊಳಗೆ ಬಹಳ ವಿದ್ಯೆಗಳದಾವು. ಎಲ್ಲ ವಿದ್ಯೆಗಳು ಕೇವಲ ಹೊಟ್ಟಿ ತುಂಬಿಸು ವಿದ್ಯೆಗಳು ಅಟ್ಟದಾವ. ಆದ್ರೆ ನೆತ್ತಿ ತುಂಬಿಸು ವಿದ್ಯಾ ಬೇಕಲ್ರಿ. ಕಾಕು ಪೋಕು ವಿದ್ಯೆಗಳ ಅನೇಕವಿರ್ದೊಡೇನು, ಜನ್ಮ ಶೋಕ ನೀಗಿಸದಣ್ಣಕ್ಕ. ನೋಡ್ರಿ, ನಿಮ್ಮ ದುಃಖವನ್ನು ನಿವಾರಣೆ ಮಾಡತಕ್ಕಂಥ ವಿದ್ಯೆ, ಅದನ್ನ ಕಡೆ ಸ್ವಲ್ಪ ಲಕ್ಷ್ಯ ಕೊಡಬೇಕಲ್ಲ, ಅದರ ಕಡೆನೂ ಲಕ್ಷ್ಯ ಕೊಡಬೇಕಲ್ಲ. ಆ ರೀತಿಯೊಳಗ ಪ್ರತಿಯೊಬ್ಬರಿಗೂ ವಿದ್ಯೆ ಅನ್ನೋದಿರಬೇಕು. ಒಬ್ಬ ಪೈಲಟ್ ಆಗ್ಬೇಕಂತ ತಿಳ್ಕೊಂಡು ಭಾಳ ದೊಡ್ಡ ಸಾಲಿ ಕಲಿತು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಥವಾ ಇಂಟರ್ವ್ಯೂ ಇತ್ತು. ಅದು ಡೆಹ್ರಾಡೂನ್ ಯಾವುದೋ ಒಂದು ಹೊರಗಡೆ ಇಂಟರ್ವ್ಯೂ ಬಂದಿತ್ತು ಅವನಿಗೆ. ಪೈಲಟ್ ಆಗ್ಬೇಕಂತೇಳಿ ಇಂಟರ್ವ್ಯೂ ಅಲ್ಲಿ ಬಂದಿತ್ತು. ಹೋಗಲಿಕ್ಕೆ ದುಡ್ಡಿರ್ಲಾರಕ್ಕೆ ಬಹಳ ಪ್ರಯತ್ನ ಮಾಡಿದ. ನಾನು ಇಂಟರ್ವ್ಯೂಗೆ ಹೋಗಲಿಲ್ಲ ಅಂದ್ರೆ ನೌಕರಿನೇ ಬರಂಗಿಲ್ಲಲ್ಲ, ಹ್ಯಾಂಗೆ ಮಾಡಬೇಕು, ದುಡ್ಡಿಲ್ಲ, ಅಲ್ಲಿಗೆ ಹೋಗ್ಬೇಕಲ್ಲ ಅಂತ ವಿಚಾರ ಮಾಡಿ ಸಾಕಷ್ಟು ಮಂದಿಗೆ ಕೇಳ್ದ. ಯಾರೂ ದುಡ್ಡು ಕೊಡಲಿಲ್ಲ. ಆಗಿನ ಕಾಲದಾಗ ದುಡ್ಡ ಇರಲಿಲ್ಲ. ಈಗ ದುಡ್ಡಿಗೆ ಕಿಮ್ಮತ್ತಿಲ್ಲ. ಹಿಂದಿನ ಕಾಲದೊಳಗೆ ಭಾಳ ದುಡ್ಡಿಗೆ ಕಿಮ್ಮತ್ತಿತ್ತು. ಸಕ್ರೆ ತರಬೇಕಾದ್ರೆ ರೊಕ್ಕ ತೊಗೊಂಡು ನಮ್ಮ ಮಂದಿ ಹಿರಿಯರು ಯಾರೂ ಅಂಗಡಿಗೆ ಹೋಗಿದ್ದಿಲ್ಲ. ಉಡ್ಯಾಗ ಒಂದಿವ್ಸ ಜೋಳ ಹಾಕೊಂಡು ಹೋಗಿದ್ರು ಸಕ್ರೆ ತರಕ್ಕೆ. ಏನ ಬೇಕಾದರೂ ಜೋಳ ಗೊಂಜಾಳ ತಗೊಂಡನ ಅಂಗಡಿಗೆ ಹೋಗೋದು. ದುಡ್ಡ ಇರ್ತಿದ್ದಿಲ್ಲ ಯಾರ ಹತ್ತಿರಾನು. ಅಂಥ ಪರಿಸ್ಥಿತಿ. ಹೆಂಗೆ ಮಾಡ್ಬೇಕಂತೇಳಿ ನೋಡಿದ. ಅವರ ತಂಗಿ ಕೊಳ್ಳಾಗ ಒಂದಿಷ್ಟು ಬಂಗಾರ ಇತ್ತಂತ. ಅವ್ರ ತಂಗಿ ಕೊಳ್ಳಾಗ ಇದ್ದದ ಬಂಗಾರ ಇಸ್ಕೊಂಡು ಒತ್ತಿ ಇಟ್ಟದನ್ನು ಇನ್ನೊಬ್ಬರಲ್ಲಿ ಅಡ ಇಟ್ಟು ದುಡ್ಡು ತಂದು ಅಲ್ಲಿಗೆ ಹೋದ. ಡೆಹ್ರಾಡೂನ್ ಅಲ್ಲಿಗೆ ಹೋಗಿ ಇಷ್ಟು ಕಷ್ಟಪಟ್ಟು ಓದಿದ್ದ. ನಾನು ಪಾಸ್ ಆಗೇ ಆಗ್ತೀನಿ ಇಂಟರ್ವ್ಯೂ ಒಳಗಂತೇಳಿ ಹೋದ. ತಂಗಿ ಕೊಳ್ಳನ ಬಂಗಾರ ಅಡ ಇಟ್ಟು ಹೋದ. ಆದರೆ ದುರದೃಷ್ಟ ಏನಾಯಿತು ಅಂದ್ರೆ ಒಂದು ಮಾರ್ಕ್ಸಿನೊಳಗೆ ಇಂಟರ್ವ್ಯೂ ಒಳಗೆ ಫೇಲ್ ಆದ. ಪಾಪ ಇಂಟರ್ವ್ಯೂ ಒಳಗೆ ಫೇಲ್ ಆಗಿ ಹೊರಗೆ ಬಂದು ಭಾಳ ಬೇಜಾರು ಅನ್ನಿಸ್ತು ಅವನಿಗೆ. ಯಾಕೆ ಈ ಜೀವನ ಇಡಬೇಕು, ನಾನು ಯಾಕೆ ಬದುಕಬೇಕು, ನಾನು ಏನು ಆಗ್ಬೇಕಂತ ಕನಸು ಕಟ್ಕೊಂಡಿನಲ್ಲ, ಪೈಲಟ್ ಆಗ್ಬೇಕಂತೀನಲ್ಲ, ನನ್ನಿಂದ ಅದು ಆಗಲಿಲ್ಲ. ಇನ್ನು ಮರಳಿ ನನ್ನ ತಂಗಿ ಕೊಳ್ಳಾಗಿನ ಒಡವೆಗಳನ್ನು ಅಡ ಇಟ್ಟಿನಲ್ಲ, ಅದನ್ನು ತಗೊಳ್ಳಾಕೂ ಆಗಂಗಿಲ್ಲ. ಸಾಕು ಜೀವನ ಅಂತ ತಿಳ್ಕೊಂಡು ಒಂದು ದೊಡ್ಡ ನದಿ ಹರಿತಿತ್ತು. ಆ ನದಿ ಕಡೆ ಓಡಿ ಹೊಂಟ. ಬೇಜಾರಾಗಿ ಸಾಕು ಜೀವನ ಅಂತ ನದಿ ಕಡೆ ಓಡಿ ಹೊಂಟ. ಹೋಗುವಾಗ ನದಿಯೊಳಗೆ ಸ್ನಾನ ಮಾಡಿ ಒಬ್ಬ ಸ್ವಾಮೀಜಿಯವರು ಬರಾಕತ್ತಿದ್ರು. ಅವ್ರ ಹೆಸರು ಶಿವಾನಂದ ಗುರೂಜಿ ಅಂಥೇಳಿ. ಅವರು ನದಿಯೊಳಗೆ ಸ್ನಾನ ಮಾಡಿ ಬರಾಕತ್ತಿದ್ರು. ಇವನ ಮುಖದೊಳಗೆ ಬೇಜಾರ ಕಾಮ್ತಿತ್ತು. ಸಾಕಪ್ಪ ಜೀವನ ಅನ್ನೋ ಭಾವನೆ ಮುಖದೊಳಗೆ ಕಾಮ್ತಿತ್ತು. ಮಹಾತ್ಮರಿಗೆ ಗೊತ್ತಾಗ್ತದೆ. ಗಂಗಾ ನದಿ ಕಡೆ ಅವಸರಲೇ ಹೊಂಟಿದ್ದ. ಆ ಶಿವಾನಂದ ಗುರೂಜಿಯವರು ತಡೆದ್ರು ಅವನ್ನ. ನಿಲ್ಲು, ಯಾಕೆ ಹೊಂಟಿಯ, ಏನಾಗ್ಯದ ನಿನಗ? ಆಗ ಇಷ್ಟು ಕೇಳುವುದಷ್ಟೇ ತಡ, ಅವನ ಮುಖದೊಳಗೆ ದುಃಖ ಉಕ್ಕೇರಿ ಬಂತು. ಕಣ್ಣೊಳಗೆ ನೀರು ತಾನೇ ಧಾರಾಕಾರವಾಗಿ ಹರಿಲಿಕ್ಕಾಯ್ತು. ಹೃದಯದೊಳಗೆ ಮನಸ್ಸಿನೊಳಗೆ ಏನೋ ದುಃಖನ್ನು ತುಂಬಿಕೊಂಡಾನಂತ ತಿಳ್ಕೊಂಡು ಶಿವಾನಂದ ಗುರೂಜಿಯವ್ರು ಏನು ಮಾಡಿದ್ರಂತಂದ್ರೆ ಅವನು ಕರ್ಕೊಂಡು ಹಿಂಗೆ ತಬ್ಕೊಂಡು ತಲೆ ಅವನ ಶಿವಾನಂದ ಗುರೂಜಿ ಹೆಗಲ ಮ್ಯಾಗ ಅವನ ತಲೆ ಹಾಕ್ಕೊಂಡು ದುಬ್ಬ ಸೌರಿ, ಯಶಸ್ವಿ ಆಗ್ತೀಯಪ್ಪ ನೀನು, ಯಾಕೆ ಕಳ್ತಿ ಅಂತ ತಿಳ್ಕೊಂಡು ಹಳ್ಳಿ ಬಿಟ್ಟಾಗ ಅವರು ಹೇಳ್ತಾನೆ, ಹುಡುಗ ನಾನು ಯಾಕೆ ಬದುಕಬೇಕ್ರಿ,
ನಾನು ಎದರ ಸಲುವಾಗಿ ಬದುಕಬೇಕ್ರಿ? ನಾನು ಎಷ್ಟು ಕಷ್ಟಪಟ್ಟು ಓದಿದೆ. ನಾನು ಓದಿ ಪೈಲಟ್ ಆಗ್ಬೇಕಂತ ವಿಚಾರ ಮಾಡಿದ್ದೆ. ಆದರೆ ಇಂಟರ್ವ್ಯೂಗೆ ನನ್ನ ತಂಗಿಯ ಒಡವೆಗಳನ್ನು ಅಡ ಇಟ್ಟು ಬಂದೀನಿ. ಆ ದೇವ್ರು ನನಗೆ ಅದನ್ನೂ ಸಾಧಿಸೋಕೆ ಆಗಲಿಲ್ಲಲ್ಲ. ಆ ದೇವ್ರು ಅದರಿಂದ ನನ್ನನ್ನು ವಂಚಿತನನ್ನಾಗಿ ಮಾಡಿದಲ್ಲ. ನಾನು ಯಾಕೆ ಬದುಕಬೇಕು ಅಂತ ಬಿಡ್ರಿ, ನಾನು ಹೋಗ್ತೀನಿ ಅಂತಂದಾಗ ಗುರೂಜಿ ಹೇಳ್ತಾರೆ, ಶಿವಾನಂದ ಗುರೂಜಿ, ಜೋ ಕುಚ್ ಹುವಾ ಅಚ್ಚಾ ಹುವಾ. ತಮ್ಮ, ಏನು ಆಗಿರ್ತದಲ್ಲ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿರ್ತದೆ. ಈಗ ನೀನು ದೇವರನ್ನು ಸ್ಮರಣೆ ಮಾಡಿದೆ ಅಂತ ನಿನಗೆ ನಾನು ಹೇಳ್ತೀನಿ. ಏನಂತಂದ್ರೆ, ದೇವರು ಇದರಿಂದ ನಿನ್ನ ತಪ್ಪಿಸಿದಲ್ಲ, ದೇವ್ರು ನಿನಗಿದನ್ನು ಕೊಡಲಿಲ್ಲಲ್ಲ. ಬರೀ ಅವನದಷ್ಟು ಅನ್ಬೇಡ್ರಿ, ನೀವು ಹಂಗೆ ಬೈತೀರಿ. ದೇವ್ರಿಗೆ ನೀವು ಒಂದು ಸಾರಿ ಬೈದವ್ರೆ, ದೇವರಿಗೆ ನೀವು ಒಂದು ಸಾರಿ ಬೈದವ್ರೆ. ನೀನು ದೇವರಿಗೆ ಬೈದಿಯಲ್ಲ, ಹಿಂಗಂದಿಯಲ್ಲ, ತಪ್ಪು ತಿಳ್ಕೋಬೇಡ. ದೇವರು ನಿನ್ನನ್ನು ಇದರಿಂದ ಬಿಡಿಸಿರಬಹುದು, ಆದ್ರೆ ಇದಕ್ಕಿಂತಲೂ ದೊಡ್ಡದು ಕೊಡಾಕ ನಿನ್ನೇನಾದರೂ ಇದನ್ನು ಸಾಂದು ಬಿಡಿಸಿದ್ದಂದ್ರೆ, ದೇವರ ಇದಕ್ಕಿಂತಲೂ ನೀನು ಪೈಲಟ್ ಆಗ್ಬೇಕಂತೀಯಲ್ಲ, ಈ ಪೈಲಟ್ ಅಧಿಕಾರಕ್ಕಿಂತಲೂ ದೊಡ್ಡ ಅಧಿಕಾರವನ್ನು ಕೊಡಕ್ಕೆ ಏನಾದರೂ ದೇವರ ಇದನ್ನು ನಿನ್ನಿಂದ ತಪ್ಪಿಸಿದ್ದಂದ್ರೆ ಇದೇನಾದರೂ ನಿನಗೆ ಗೊತ್ತದೇನಂತ ಕೇಳಿದಾಗ ಅವ ಅಂದ, ಅದು ನನಗೆ ಗೊತ್ತಿಲ್ಲ. ಹೋಗು ಮರಳಿ, ಮತ್ತೊಮ್ಮೆ ಸಾಧನೆ ಮಾಡು, ಮತ್ತೊಮ್ಮೆ ಪ್ರಯತ್ನ ಮಾಡು. ಆ ಪ್ರಯತ್ನದಲ್ಲಿ ನೀನು ಯಶಸ್ವಿಯನ್ನು ಕಾಣು. ಆ ವಿದ್ಯೆ ನಿನಗೆ ಜೀವನ ಕೊಡ್ತದ, ನಿನ್ನನ್ನು ರಕ್ಷಣೆ ಮಾಡ್ತದ. ಹೋಗಂತಂದಾಗ ಆ ಹುಡುಗ ಹೋದ, ಮತ್ತೊಂದು ಸಾರಿ ಓದಿ ಎಲ್ಲ ಪಾಸ್ ಆದ. ಸೈನ್ಸ್ ಓದಿದ. ಸೈನ್ಸ್ ಓದಿ ಏನಾದ ಅಂತಂದ್ರೆ ದೊಡ್ಡ ಸಂಶೋಧಕನಾಗಿ ಏನಂತಂದ್ರೆ ಪೈಲಟ್ ಹಾರುವುದಲ್ಲ, ರಾಕೆಟ್ ಹಾರಿಸುವುದನ್ನು ತಯಾರು ಮಾಡಿದ. ಈ ದೇಶದ ರಾಷ್ಟ್ರಪತಿಯಾದ, ಬೇರೆ ಯಾರೂ ಅಲ್ಲ, ಅವರೇ ಅಬ್ದುಲ್ ಕಲಾಂ ಅವರು. ಅವ್ರು ಯಾರೂ ಅಲ್ಲ, ಅವ್ರು ಯಾರಂತಂದ್ರೆ ಈ ದೇಶದ ರಾಷ್ಟ್ರಪತಿ ಆದರು ಅಬ್ದುಲ್ ಕಲಾಂ ಅವರು. ಅದರ ನಂತರ ಶಿವಾನಂದ ಗುರೂಜಿ ಅವರ ತೆಗೆ ಬಂದು ನಮಸ್ಕಾರ ಮಾಡಿದರಂತ. ಅವತ್ತು ನೀವು ಹೇಳಿದ ಮಾತು, ಭಗವಂತ ನನಗೆ ವಿದ್ಯೆಯಿಂದ ನನ್ನನ್ನು ವಂಚಿತನನ್ನಾಗಿ ಮಾಡ್ಯಾನಂತ ನಾನು ಅನ್ಕೊಂಡಿದ್ನಲ್ಲ, ನೀವು ಅವತ್ತೊಂದು ಮಾತು ಹೇಳಿದ್ರಿ, ಜೋಕು ಹುಚ್ಚು ಹೂವ ಅಚ್ಚಾ ಹೂವ. ಏನು ಆಗ್ತದ ಅದದ್ದೆಲ್ಲ ಒಳ್ಳೆಯದಕ್ಕೆ ಆಗ್ತದ ಅಂತ ತಿಳ್ಕೊಂಡು ನೀವೇನು ಆ ಮಾತು ಹೇಳಿದ್ರಲ್ಲ, ಆ ಮಾತು ನನ್ನ ಜೀವನದೊಳಗೆ ಮಂತ್ರವಾಗಿತ್ತು ಗುರೂಜಿ ಅವರೇ. ಇವತ್ತು ನಾನು ರಾಷ್ಟ್ರಪತಿ ಅಂತ ತಿಳ್ಕೊಂಡು ಶಿವಾನಂದ ಗುರೂಜಿ ಅವರಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದರು. ಇದು ಕಲಿತ ವಿದ್ಯೆ. ಮನುಷ್ಯನಲ್ಲಿ ಇಂತಹ ವಿದ್ಯೆಯೂ ಇರಬೇಕು. ಆನಂತರ ನಾವು ನಮ್ಮ ಕಷ್ಟಕ್ಕಾಗಿ ಭಗವಂತನನ್ನು ಶಪಿಸಬಾರದು, ಭಗವಂತನನ್ನು ಬೈಬಾರದು. ಸಣ್ಣ ಕೆಲಸಕ್ಕೆ ಬೈತೀರಿ ಅವ ನೀವು. ನಿಮ್ಮ ಮನ್ಯಾಗ ಎಮ್ಮೆ ಹಿಂಡಲಿಲ್ಲ ಅಂದ್ರೆ ದೇವ್ರನ್ನ ಬೈಯೋದು. ಅದು ಎಮ್ಮಿಗೆ ಆರಾಮಾಯ್ತೋ ಇಲ್ಲೋ ಏನು ಸುದ್ದಿಯೋ. ಹಾಲು ನಾವು ಲೇಟ್ ಮಾಡಿದಂದ್ರೆ ದೇವ್ರಿಗೆ ಬೈಯೋದು. ಅದೊಂದು, ಯಾಕಂದ್ರೆ ಕೇಳೋರಿಲ್ಲಲ್ರಿ. ಬಾಜುದವ್ರನ್ನ ಬೈರಿ ನೋಡೋನು, ಮಣಿ ಮುಂದೆ ಬಂದು ನಿಂದಿರ್ತಾವ್ರು. ಯಾಕೆ ಅವ ಮುಂದೆ ಬರಂಗಿಲ್ಲಲ್ರಿ. ನೀವೇನು ಬೈತೀರಿ, ಬೈಸ್ಕೋತಾನ, ಸುಮ್ಕೊಂಡಿರ್ತಾನ, ಅದಕ್ಕೆ ಬೈತೀರಿ ನೀವು. ಆದರೂ ನೀವು ಬೈದ್ರೂ ಪರಮಾತ್ಮ ನಗತಾನಂತ. ನೀವು ಬೈದಾಗ ಒಂದು ಸಾರಿ ನಗ್ತಾನಂತ. ಯಾಕಂತಂದ್ರೆ ಈಗ ಸಣ್ಣ ಹುಡುಗ ಮಾತು ಬರಲಾರದೆ ಇರತಕ್ಕಂಥ ಕೂಸ ಆಗ ಮಾತು ಬಂದಿದ್ದು ಅಂದ್ರೆ ಅದ ಮಾತಿನಿಂದ ತನ್ನ ತಾಯಿಯನ್ನು ಬೈತಿದ್ದ ಅಂದ್ರೆ ಆ ತಾಯಿ ಬಡಿತಾಳೋ ಖುಷಿ ಪಡ್ತಾಳೋ, ನನ್ನ ಮಗ್ಗ ಮಾತು ಬರಕತ್ತಾವಂತ ಖುಷಿ ಪಡ್ತಾಳ ತಾಯಿ. ಹಂಗೆ ಪರಮಾತ್ಮ ನೀವೊಂದು ಸಾರಿ ಸಿಟ್ಟಿನಿಂದ ಬೈದರೂ ಪರಮಾತ್ಮ ನಿಮ್ಮನ್ನು ನೋಡಿ ನಕ್ಕ ನಿಮ್ಮನ್ನು ತಬ್ಕೋತಾನಂತ. ನಿಮ್ಗೆ ಗೊತ್ತಿರಬೇಕು, ಹಿರಣ್ಯಕಶ್ಯಪ ಬೈತಿದ್ದಿಲ್ರಿ ಪರಮಾತ್ಮನನ್ನು. ಹಿರಣ್ಯಕಶ್ಯಪ ಪರಮಾತ್ಮನನ್ನು ಪ್ರತಿನಿತ್ಯ ಬೈತಿದ್ದ. ಅಷ್ಟೇ ಅಲ್ಲ, ಗದಾ ತಗೊಂಡು ಅವನು ಹುಡುಕಾಡ್ತಿದ್ದ. ಎಲ್ಲದ ನಾವು ಆ ವಿಷ್ಣು ಪರಮಾತ್ಮ ಎಲ್ಲದ ನಾವು ಸಿಗಲಿ ನೋಡಕೆತ್ತ ಅವನು ಸಿಕ್ಕರ ಹೆಂಗೆ ಮಾಡ್ತಾನಂದ್ರೆ ನೋಡಂತಿದ್ದ. ಆದರೆ ಏನು ಕಂಬದೊಳಗೆ ಬಂದಲ್ಲ, ಇವ ಸಿಟ್ಟಿನಿಂದ ಅವನು ಬೈತಿದ್ದ. ಪ್ರಹ್ಲಾದ ಪ್ರೀತಿಯಿಂದ ಅವನ್ನ ನೆನೆಸ್ತಿದ್ದ. ಆದರೆ ಕಂಬದೊಳಗಿಂದ ಪರಮಾತ್ಮ ಬಂದಾಗ ಫಸ್ಟಿಗೆ ಪ್ರಹ್ಲಾದಗೆ ಭೇಟಿಯಾದೋ ಏನು ಹಿರಣ್ಯಕಶ್ಯಪಗೆ ಭೇಟಿಯಾದೋ? ಫಸ್ಟಿಗೆ ಹಿರಣ್ಯಕಶ್ಯಪಗೆ ಭೇಟಿಯಾದ. ಯಾಕಂದ್ರೆ ಯಾಕ್ರಿ ಮತ್ತು ಅವ ನೆನೆಸಿದ್ದ ಅವನಿಗೆ ಭೇಟಿ ಆಗಲಾರ್ದ ಇವನಿಗೆ ಭೇಟಿ ಆದ ಅಂತಂದ್ರೆ ಅವನಿಗಿಂತ ಹೆಚ್ಚು ಇವ್ನು ನೆನೆಸ್ತಿದ್ದಂತ್ರಿ. ಎದರಲ್ಲೇ ವಿರೋಧ. ಅದು ನೀವು ವಿರೋಧರ ಮಾಡು,
ಅವನ ಪರಾಗರ ಇರು, ಒಟ್ಟು ಅವನ ನಾಮಸ್ಮರಣೆ ನಿನ್ನ ಬಾಯಿಲೆ ಬಂತು ಅಂದ್ರೆ ಸಾಕ, ಅವನು ಬರ್ಕೊಂಡ ಬಿಡ್ತಾನೆ. ಇಟ್ಟು ಸಾರಿ ನನ್ನ ನೆನೆಸ್ಯಾರ, ಸಿಟ್ಟಿಲೆ ಆಗಲಿ ಪ್ರೀತಿಲೇ ಆಗಲಿ ಅಂತ ಬರ್ಕೊಂಡ ಬಿಡ್ತಾನ, ಅವ ಫಸ್ಟಿಗೆ ಪ್ರತ್ಯಕ್ಷ ಆಗ್ತಾನಂತ. ಅವನಿಗೆ ಬಾಯಿಲೆ ಪರಮಾತ್ಮನ, ವಿಷ್ಣು ಪರಮಾತ್ಮನ ನಾಮಸ್ಮರಣೆ ಹೆಚ್ಚು ಆಗಾಕ ಕಾರಣ ಏನಂತಂದ್ರೆ ಅವನ ಹೆಂಡತಿ ಕಾರಣ ಅಂತ್ರಿ. ಕಯಾದು, ಹಿರಣ್ಯಕಶಿಪುನ ಹೆಂಡತಿ ಕಯಾದು ಭಾಳ ಶಾಣ್ಯಾಳ್ರಿ ಹೆಣ್ಮಗಳು. ಆಕೆ ಒಬ್ಬಕ್ಕೆಲ್ಲ, ನೀವು ಭಾಳ ಶಾಣ್ಯಾರ. ಮತ್ತು ಇರಲಿಲ್ಲ ಅಂದ್ರೆ ನಾವು ಮತ್ತು 11 ದಿವಸ ಇಲ್ಲಿ ಇರ್ಬೇಕಲ್ರಿ. ಮತ್ತು ನಿಮಗೆ ಶಾಣ್ಯಾರ್ಲಿಲ್ಲ ಅನ್ಲಿಲ್ಲ ಅಂದ್ರೆ ನಮ್ಮನ್ನು ನಡೆಯಂಗಿಲ್ಲ. ಅನ್ಲಿ ಬಿಡಲಿ ತಾಯಂದಿರ, ಹೆಣ್ಮಕ್ಕಳಿಗೆ ಭಾಳ ಬೌದ್ಧಿಕ ಶಕ್ತಿ ಕೊಟ್ಟಿರ್ತಾನೆ ಪರಮಾತ್ಮ. ಸಂಸ್ಕೃತದೊಳಗೆ ಬರೀತಾರೆ ನೋಡ್ರಿ, ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶಯನೇಶು ರಂಭಾ, ಕ್ಷಮಯಾದರಿತ್ರಿ ಇತಿ ಷಡ್ಗುಣ ಐಶ್ವರ್ಯ ಭಾರ್ಯ. ಹೆಂಡತಿ ಅಂತ ಯಾರಿಗೆ ಅನ್ಬೇಕು? ನಮಗೆ ಅನ್ಬೇಕಂತ ನೀವೆಲ್ಲ ಅಂತೀರಿ. ಈ ಗುಣ ಇದ್ರೆ ಅಟ್ಟೆ, ಇಲ್ಲ ಅಂದ್ರೆ ಆಕೆ ಹೆಂಡತಿ ಅಲ್ಲ, ಪ್ರಾಣ ಹಿಂಡತಿ. ಗಂಡನ ಪ್ರಾಣ ಹಿಂಡತಿ ಆಗತ್ತಾಳೆ, ಆಕೆ ಹೆಂಡತಿ ಆಗಂಗಿಲ್ಲ. ಕಯಾದು ಏನು ಮಾಡ್ತಿದ್ಲು ಅಂತಂದ್ರೆ, ನನ್ನ ಗಂಡನ ಬಾಯಿಂದ ಯಾವತ್ತೂ ಪರಮಾತ್ಮನ ನಾಮಸ್ಮರಣೆ ಬರಬೇಕಂತ ತಿಳ್ಕೊಂಡು ಆಕೆ ಏನು ಮಾಡ್ತಿದ್ಲು ಅಂತಂದ್ರೆ, ಅವ ಹಿರಣ್ಯಕಶಿಪು ಹೊರಗಿಂದ ಬಂದ ಅಂದ್ರೆ ಬಾಗಿಲಿಗೆ ನಿಂದಿರ್ತಿದ್ಲು. ಕೇಳ್ತಿದ್ಲು, ಎಲ್ಲಿ ಹೋಗಿದ್ರಿ ಅಂತ ಗಂಡನ ಕೇಳಿದಾಗ ಅವ ಅಂತಿದ್ದ, ಆ ಹರಿನ ಹುಡುಕಾಡಕ್ಕೆ ಹೋಗಿ ನಿಂತಿದ್ದವ. ಹೌದ್ರೆ ಬರ್ರಿ ಒಳಗ ನೀರು ತಗೋರಿ ಅಂತ ಚರ್ಗಿ ಕೊಟ್ಟ ಒಳಗೆ ಬಂದ ಕೂಲೆ ಮತ್ತೆ ಕೇಳ್ತಿದ್ಲು, ಎಲ್ಲಿ ಹೋಗಿದ್ರಿ? ಹರಿನ ಹುಡುಕಾಡಕ್ಕೆ ಹೋಗಿನ. ಹೌದ್ರೆ ಬರ್ರಿ ಒಳಗ, ಕೈಕಾಲ ಮುಖ ತಕ್ಕೋರಿ, ಟಾವಲ್ ಕೊಡ್ತಿದ್ಲು. ಅಡಿಗೆ ಮನೆಯಾಗ ಬರ್ತಿದ್ದ, ಎಲ್ಲಿ ಹೋಗಿದ್ರಿ? ಹರಿನ ಹುಡುಕಾಡಕ್ಕೆ ಹೋಗಿನಿ. ಹಿಂಗೆ ದಿವ್ಸಕ್ಕೆ 1000 ಸಲ ಅವನು ಬಾಯಿಲಿ ಅನಿಸ್ತಿದ್ಲಂತಕ್ಕಿ. ಯಾರ್ರೀ? ಕಯಾದು ಗಂಡನ ಬಾಯಿಲೆ. ಅವ ಶಿಟ್ಟಿಲೆ ಅಂತಿದ್ದ ಕರೆ, ಅಣ್ಲೆ ಅಂತಿದ್ಲಕ್ಕಿ. ಒಟ್ಟು ನನ್ನ ಗಂಡನ ಬಾಯಿಲೆ ಪರಮಾತ್ಮನ ನಾಮಸ್ಮರಣೆ ಬರಲಿ. ನೀವು ಶಿಟ್ಟಿಲೆ ಬೆಲ್ಲ ತಿನ್ರಿ, ಹೆಂಗತ್ತದ ರೀ? ರುಚಿನೇ ಹತ್ತದ. ಶಿಟ್ಟಿಲೆ ಬೆಲ್ಲ ತಿಂದರೂ ರುಚಿನೇ ಹತ್ತದ. ಅತಿ ಪ್ರೀತಿಯಿಂದ ಬೆಲ್ಲ ತಿಂದ್ರೆ ಡಬ್ಬಲ್ ಶಿ ಹತ್ತತೇನದು, ಅಷ್ಟ. ಅದು ಅದ್ರಾಗ ವ್ಯತ್ಯಾಸನೇ ಇಲ್ಲ. ಪರಮಾತ್ಮ ಹೆಂಗಂದ್ರೆ ಬೆಲ್ಲಿದ್ದಂಗವ. ನೀವು ಶಿಟ್ಟಿಲೇ ಅವನ ಪ್ರೀತಿ ಸ್ವೀಕಾರ ಮಾಡಿದರೂ ರುಚಿನ ಇರ್ತಾನ, ಆನಂತರ ಪ್ರೀತಿಯಿಂದ ಅವನ್ನ ಸ್ವೀಕಾರ ಮಾಡಿದರೂ ಅವನ ರುಚಿನ ಇರ್ತಾನ ಪರಮಾತ್ಮ. ಆ ರೀತಿಯೊಳಗೆ ಪರಮಾತ್ಮನನ್ನೇನಪ್ಪ ಅಂತಂದ್ರೆ ಅಷ್ಟು ಸಾರಿ ನೆನೆಸಿದ್ದಕ್ಕೆ ಪ್ರಹ್ಲಾದನಕ್ಕಿಂತಲೂ ಮೊದಲ ಯಾರಿಗೆ ಬೆಟ್ಟಾದ ಅಂತಂದ್ರೆ ಇವನಿಗೆ. ಅದಕ್ಕೆ ಡಿ ವಿ ಜಿ ಅವರೊಂದು ಮಾತು ಭಾಳ ಚಂದ ಬರೀತಾರೆ, ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ. ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ. ನಂಬಿಯೂ ನಂಬದ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು, ಶಿಂಬಳದಿನೋ ನೀನು ಮಂಕುತಿಮ್ಮ. ನೋಡ್ರಿ ಎಷ್ಟು ಚಂದ ಬರ್ತಾನೆ. ಕಂಬದಾಗೋ ಬಿಂಬದಾಗೋ ವಿರೋಧ ಮಾಡಿದೋ ಪ್ರೀತಿ ಮಾಡಿದೋ ಒಟ್ಟು ಹೆಂಗಾರ ಯಾಕೊಲ್ದಕ್ಕೆ ಅವ್ರಿಗೆ ದೇವರು ಬೆಟ್ಟಾದ. ನಿಮಗ ಇಲ್ಲ. ಯಾಕ್ರಿ? ಅವ್ರಂತಾರೆ, ಶಿಂಬಳದಿನೋ ನೀನು ಮಂಕುತಿಮ್ಮ. ಆ ಸಂಸಾರದಾಗ ಬಿದ್ದೇನು ಒದ್ದಾಡಕತ್ತಿದ್ದಲ್ಲ ಹೊರಗ ಅಂದ್ರೆ ಪರಮಾತ್ಮನನ್ನು ವಿರೋಧಿಸುವ ಶಕ್ತಿನೂ ಇಲ್ಲ, ಅಷ್ಟೇ ಗಟ್ಟಿಯಾಗಿ ನಂಬುವ ಶಕ್ತಿನೂ ಇಲ್ಲ. ಹೆಂಗೆ ಬೆಟ್ಟಾಗತ್ತಾನ ಪರಮಾತ್ಮ? ಧೈರ್ಯ ಇತ್ತು ಅಂತಂದ್ರೆ ಪರಮಾತ್ಮ ಒಲಿತಾನೆ. ಆ ರೀತಿಯೊಳಗ ಈ ಮನುಷ್ಯ ಜನ್ಮ ಅಂತಂದ್ರೆ ಬಂದದ್ದು ಎದಕ್ಕಂತಂದ್ರೆ ಮೊದಲನೇದ್ದು ವಿದ್ಯಾ. ಏಷಾಂ ನ ವಿದ್ಯಾ ನ ತಪೋ ನ ಧ್ಯಾನಂ ನ ಜ್ಞಾನಂ ನ ಶೀಲಂ ನ ಗುಣೋ. ಇವು ಎಲ್ಲ ಗುಣಗಳು ಭಾಳ ಹೇಳ್ಯಾರ ಅವರೆಲ್ಲ. ಇವು ಒಂದೊಂದು ಗುಣನ ಒಂದೊಂದು ದಿವಸ ನಾವು ಹೇಳ್ಬೋದು. ಅವು 20 ಗುಣ ಅದಾವ, ಹೌದಿಲ್ಲ? ಇವು ಎಲ್ಲ ಗುಣಗಳು ಯಾರಲ್ಲಿ ಇರ್ತಾವಲ್ಲ ಅವರಿಗೆ ಮನುಷ್ಯರು ಅನ್ನಬೇಕು. ಈ ದುಷ್ಟ ಗುಣಗಳು, ಇನ್ನೊಬ್ಬರನ್ನ ಮೋಸ ಮಾಡೋದು, ವಂಚನೆ ಮಾಡೋದು, ಅನ್ಯಾಯ ಮಾಡೋದು, ಇಂಥ ಬುದ್ಧಿ. ಆನಂತರ ನಾವು ಮನುಷ್ಯತ್ವ, ನಾವು ಎದಕ್ಕೆ ಬಂದೀವಿ, ಏನು ತಿನ್ಬೇಕಿಲ್ಲಿ ಬಂದ, ಏನು ಮಾತಾಡ್ಬೇಕಿಲ್ಲಿ ಬಂದ, ಹಿರಿಯರು ಕೂಡ ಹೆಂಗೆ ವರ್ತನೆ ಮಾಡ್ಬೇಕಿಲ್ಲಿ ಬಂದ, ಏನಾರ ಒಂದೀಡು ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅಂತಿರ್ತಾರೆ ನೋಡ್ರಿ ಅವ್ರು. ಏನು ನಿಮ್ಮ ಮನುಷ್ಯರ ಹೌದಲ್ಲೋ ಅಂತಾರೆ ನೋಡ್ರಿ, ಹೌದಿಲ್ಲ? ಒಂದೀಟು ಏನಾರು ಹೆಚ್ಚು ಕಡಿಮೆ ನಿಮ್ಮ ಮನುಷ್ಯರ ಹೌದಲ್ಲೋ, ಮನುಷ್ಯತ್ವರ ಐತೆಲ್ಲ ನಿನ್ನಲ್ಲಿ ಒಂದಿಟ್ಟು ಅಂತಾರೆ ನೋಡ್ರಿ. ಅಂದ್ರೆ ಮನುಷ್ಯನಲ್ಲಿ ಮನುಷ್ಯತ್ವದ ಗುಣ ಇರ್ಬೇಕು. ಪರಮಾತ್ಮ ಈ ದೇಹವನ್ನು ಕೊಟ್ಟಾನಂದ್ರೆ ಈ ದೇಹದಿಂದ ಪರಮಾತ್ಮನನ್ನು ಕಾಣಲಿಕ್ಕೆ ಕೊಟ್ಟಾನಿವ. ಇದರ ಕಿಮ್ಮತ್ತು ಭಾಳ ದೊಡ್ಡದದ. ಇದು ಸುಮ್ಮನೆ ಬಂದಿಲ್ಲ.
ಈ ದೇಹ ಸುಮ್ಮನೆ ಬಂದಿಲ್ಲ. ಇದಕ್ಕೆ ಎಷ್ಟೋ ಕಿಮ್ಮತ್ತಿಂದು ಪರಮಾತ್ಮನಿಗೆ ಪುಣ್ಯ ಕೊಟ್ಟು ಈ ಮಾನವ ಜನ್ಮವನ್ನು ತಗೊಂಡು ಬಂದಿವಂತ. ನಾವೆಲ್ಲ ಮಾನವ ಜನ್ಮವನ್ನು ತಗೊಂಡು ಬಂದಿವಂತ. ಸಾವಿರಾರು ಕೋಟಿ ಮಾಡಿದ ಪುಣ್ಯ, ನೂರಾರು ಜನ್ಮದಲ್ಲಿ ಮಾಡಿದ ಪುಣ್ಯವನ್ನು ಪರಮಾತ್ಮನಿಗೆ ಧಾರೆ ಎರೆದು ಈ ಮನುಷ್ಯ ಜನ್ಮವನ್ನು ತಂದೀವಿ. ಇದರಿಂದ ಏನಪ್ಪ ಅಂತಂದ್ರೆ ಪರಮಾತ್ಮನನ್ನು ಒಲಿಸಲಿಕ್ಕೆ ಮಹಾದ್ವಾರ. ಇದು ಮಹಾದ್ವಾರ. ಮುಕ್ತಿದ್ವಾರಮಪಾವೃತಂ ಶಾಸ್ತ್ರದೊಳಗೆ ಬರೀತಾರೆ. ಮುಕ್ತಿಯನ್ನು ಹೊಂದಲಿಕ್ಕೆ ಮಹಾದ್ವಾರ ಯಾವುದು ಅಂತಂದ್ರೆ ಈ ಮನುಷ್ಯ ದೇಹ. ಪರಮಾತ್ಮ ಇಂತಹ ಕಿಮ್ಮತ್ತಿನ ದೇಹವನ್ನು ಕೊಟ್ಟಾನಲ್ಲ. ಬಸವಣ್ಣವರು ಹೇಳಿದ್ರಲ್ಲ, ಏನು? ಕೂಡಲ ಸಂಗಮ ದೇವರ ನೊಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು. ಇದಕ್ಕೆ ಏನಾರ ಹಾಕಿ ಕೆಡಿಸಬೇಡ್ರಿ. ಇದು ಚಲೋ ತಿನ್ನಿಸ್ರಿದಕ್ಕ, ಚಲೋ ಉಣಿಸ್ರಿದಕ್ಕ, ಚಲೋ ಉಡಿಸ್ರಿದಕ್ಕ, ಚಲೋ ಉಣಿಸ್ರಿ. ಎಲ್ಲನೂ ಚಲೋ ಅಂದು ಮಾಡಬೇಕು. ಈಗ ಪರಮಾತ್ಮ ಬಾಯಿ ಕೊಟ್ಟಾನಂತ ಇಟ್ಟುಕೊಳ್ಳೋಣ. ನಾವು ಇಟ್ಟುಕೊಂಡು ಯಾಕೆ ಅತ್ತೆ ಬಿಡ್ರಿ, ತಿಳ್ಕೊಳ್ದಾಗ ಬಾಯಿ ಕೊಟ್ಟಾನ. ಬಾಯಿ ಒಳಗೆ ನಾವು ಏನು ಹಾಕಬೇಕ್ರಿ? ಮನುಷ್ಯರಾದ್ರೆ ನಾವು ಏನು ಹಾಕಬೇಕು ಬಾಯಿ ಒಳಗೆ? ಮತ್ತು ನಿಮ್ಗೆ ಗೊತ್ತಿಲ್ಲರಿ, ಬಾಯಿಗೆ ಮನೆ ಮುಂದಿನ ಗಟ್ರಕ್ಕೆ ಭಾಳ ಫರಕ್ ಐತ್ರಿ. ಶಿಟ್ಟು ತಿಳ್ಕೊಬೇಡ್ರಿ. ಬಾಯಿ ಬೇರೆ, ಗಟ್ರ ಬೇರೆ. ಕೆಲವೊಬ್ಬರಿಗೆ ಗಟ್ರಕ್ಕೆ ಬಾಯಿಗೆ ಫರ್ಕ ಇರಂಗಿಲ್ಲ. ಅಲ್ಲಿ ಏನು ಹಾಕಬೇಕು ಎಲ್ಲನೂ ಇಲ್ಲಿ ಹಾಕತಿರ್ತಾವ. ಈಗ ನಮ್ಮ ದೇಶದೊಳಗೆ ಭಾಳಷ್ಟು ಜನ ನಾವು ಮಣ್ಣು ಕೊಡಕ್ಕೆ ಹೋಕ್ಕೀವಿ. ಮಣ್ಣು ಕೊಡಕ್ಕೆ ಹೋದ್ರೆ ಎಂಥ ಮಂದಿ ಸತ್ತಿರ್ತಾರಂದ್ರೆ ಬಹುತೇಕ 25